ಹೋರಾಟಗಾರನ್ನೇ ಅವಮಾನಿಸೋದು, ಹೋರಾಟಗಾರನ್ನೇ ಕಟುವಾಗಿ ಪ್ರಶ್ನಿಸೋದು, ಹೋರಾಟಗಾರನ್ನೇ ಒಂದು ಬೇರೊಂದು ಸ್ಥಾನದಲ್ಲಿ ನಿಲ್ಲಿಸೋದು ಅಂಥದ್ದೆಲ್ಲವೂ ಕೂಡ ಮಾಧ್ಯಮಗಳ ಮೂಲಕವೇ ನಡೀತಾ ಇದೆ. ಆದ್ರೆ ಯಾರ ಮೇಲೆ ಆರೋಪ ಇದೆಯೋ, ಯಾರ ಕಡೆಗೆ ಬೆರಳು ಮಾಡಿ ತೋರಿಸಲಾಗ್ತಿದೆಯೋ ಅಂಥವರಿಗೆ ಒಂದೇ ಒಂದು ಪ್ರಶ್ನೆಯನ್ನೂ ಕೂಡ ಕೇಳಲಾಗ್ತಾ ಇಲ್ಲ, ಅಥವಾ ಅವರನ್ನ ಯಾವುದೇ ಕಾರಣಕ್ಕೂ ಕಟುವಾಗಿ ಪ್ರಶ್ನಿಸುವಂತ ಕೆಲಸ ಆಗ್ತಾ ಇಲ್ಲ. ಇದೊಂದು ಬೆಳವಣಿಗೆ. ಮತ್ತೆ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಂದಿ ಈಗ ಮತ್ತೆ ಮಾತಾಡೋಕೆ ಶುರು ಮಾಡ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ, ಈ ಹಿಂದೆ ಈ ಸೌಜನ್ಯ ಪ್ರಕರಣದಲ್ಲಿ ಒಂದು ತೀರ್ಪು ಬಂತಲ್ಲ, ಆ ತೀರ್ಪನ್ನ ಮತ್ತೊಮ್ಮೆ ವಿಮರ್ಶೆ ಮಾಡೋದು, ಪ್ರಶ್ನೆ ಮಾಡೋದು ಎಲ್ಲವೂ ಕೂಡ ಶುರು ಮಾಡ್ಕೊಂಡಿದ್ದಾರೆ. ಅವರೇ ಬೇರೆ ಬೇರೆ ಪ್ರಕರಣಗಳಲ್ಲಿ ಹೇಳ್ತಾ ಹೋಗ್ತಾರೆ. ಅವರು ನೋಡಿ, ಕೋರ್ಟ್ ಆದೇಶವನ್ನ ಕೊಟ್ಟಿದೆ, ಅದನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಕೋರ್ಟ್ ಬಹಳ ಸ್ಪಷ್ಟವಾದಂತ ತೀರ್ಪು ಕೊಟ್ಟಿದೆ, ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಕ್ಲೀನ್ ಚಿಟ್ ಸಿಕ್ಕ ಹಾಗೆ ಎನ್ನುವಂತ ರೀತಿಯಲ್ಲಿ. ಆದ್ರೆ ಈ ಪ್ರಕರಣದಲ್ಲಿ ಮಾತ್ರ ಕೋರ್ಟ್ ತೀರ್ಪನ್ನ ಪ್ರಶ್ನೆ ಮಾಡಬಹುದಂತೆ, ಅದನ್ನ ಕಟುವಾಗಿ ವಿಮರ್ಶೆ ಮಾಡಬಹುದಂತೆ, ಅದನ್ನ ಅನುಮಾನಿಸಬಹುದಂತೆ, ಹೇಗೆ ಅರ್ಥ ಆಗ್ತಿಲ್ಲ. ನಾನು ಆ ಪ್ರಕರಣ ಸಂಬಂಧಪಟ್ಟ ಹಾಗೆ ಸುದೀರ್ಘ ಅವಧಿಯವರೆಗೆ ನಾನು ವಿಶ್ಲೇಷಣೆ ಮಾಡಿದ್ದೆ, ಸಾಕಷ್ಟು ಜನರನ್ನ ಮಾತಾಡಿಸಿದ್ದೆ. ಅದನ್ನ ನೋಡಿದಾಗ ಆ ಕೋರ್ಟ್ನ ತೀರ್ಪನ್ನ ಬಹಳ ಜನ ಹೇಳ್ತದ್ದು ಅದ್ಭುತವಾದಂತ ತೀರ್ಪು ಅಂತ. ಸುದೀರ್ಘ ಅವಧಿಯವರೆಗೆ ವಿಚಾರಣೆ ಅಂತದೆಲ್ಲವೂ ಕೂಡ ನಡೆದು ತೀರ್ಪು ಪ್ರಕಟ ಆಗಿದೆ. ಆದ್ರೆ ಇವರೆಲ್ಲರೂ ಕೂಡ ಆ ತೀರ್ಪನ್ನೇ ಬೇರೆ ರೀತಿಯಲ್ಲಿ ಅವಮಾನಿಸೋದು, ಅಥವಾ ಅದನ್ನೇ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಪ್ರಶ್ನೆ ಮಾಡೋದು, ಅಂದ್ರೆ ಇಲ್ಲೂ ಕೂಡ ಡಬಲ್ ಸ್ಟ್ಯಾಂಡರ್ಡ್ ನನಗೆ ಅರ್ಥ ಆಗ್ತಾ ಇಲ್ಲ.